ಅಲ್ಲಿರೋದು ನಮ್ಮ ಕರ್ನಾಟಕ ಬಾವುಟ ತರಾನೇ, ಆದರೆ ಕರ್ನಾಟಕ ಬಾವುಟ ಅಲ್ಲ. ಇಲ್ಲಿ 99% ಬರೀ ಫಾರಿನರ್ಸೇ ಇರ್ತಾರೆ. ದೊಡ್ಡ ಅಂಗಡಿ ಮಾಡ್ಕೊಬಿಟ್ಟವ್ರೆ, ಸೂಪರ್ ಮಾರ್ಕೆಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಮಾತ್ರ ಸಖತ್ ವ್ಯೂ ಮೇಲ್ಗಡೆಯಿಂದ. ಕಾರ್ ಒಳಗೆ ಸುಮಾರು ದೂರ ಬಂದ್ಬಿಟ್ಟಿದ್ದಾರೆ. ನಾನು ಈ ಒಂದು ಫಾರೆಸ್ಟ್ ಒಳಗಡೆ ಇನ್ನೊಂದು ಸೀಕ್ರೆಟ್ ಪ್ಲೇಸ್ ತೋರಿಸ್ಬೇಕಂತ ಇದ್ದೆ. ಸೀಕ್ರೆಟ್ ಪ್ಲೇಸ್ನ ತೋರ್ಸೋಕ್ಕಾಗ್ತಾಯಿಲ್ಲ. ಸ್ವಲ್ಪ ನೀರು ಹಾಕೊಂಡ್ರೆ ನ್ಯಾಚುರಲ್ ಮುಲ್ತಾನಿ ಮಿಟ್ಟಿ ಜಸ್ಟ್ ಮರ್ಯ ನನಗೆ ಬಿದ್ದುಬಿಡ್ತಿತ್ತು. ಗೋವಾದಲ್ಲಿ ಫಸ್ಟ್ ದಿನನೇ ಒಂದು ಎಡ್ವರ್ಟ್ ಮಾಡ್ಕೊಂಬಿಟ್ಟೆ. ನಾನು ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಬೇಕಾಗಿದ್ದು ಇವತ್ತು ಸೌತ್ ಗೋವಾಕ್ಕೆ. ಆದರೆ ನನಗೆ ನಾರ್ತ್ ಗೋವಾದಲ್ಲಿ ಕಲ್ಲಂಗುಟ್ ಅಂತೇಳೋ ಪ್ಲೇಸಲ್ಲಿ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ರೂಮ್ ಸಿಕ್ತು. ಸೊ ಅಲ್ಲೇ ಹಾಸ್ಟೆಲಲ್ಲಿ ರೆಂಟಲ್ ಬೈಕ್ಗಳು ಸಿಕ್ತು, ಅದು ಕಡಿಮೆ ರೇಟಲ್ಲಿ ಸಿಕ್ತು. ನಾನು ವಾಸ್ಕೋ ಡ ಗಾಮಾದಲ್ಲಿ ಬುಕ್ನ ಮಾಡ್ಕೊಂಡಿರಲಿಲ್ಲ ವೆಹಿಕಲ್ನ, ಬಿಕಾಸ್ ಆಫ್ ರೇಟ್ ಹೈ ಇದೆ ಅಂತೇಳಿ. ಸೊ ನನ್ನ ಪ್ಲ್ಯಾನ್ ಇದ್ದಿದ್ದು ಇವತ್ತು ಸೌತ್ ಗೋವಾಕ್ಕೆ ಹೋಗಿ ಸೌತ್ ಗೋವಾನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳ್ಬಿಟ್ಟು. ಆದರೆ ಇಲ್ಲಿ ಒಂದು ಕಂಡೀಷನ್ ಇತ್ತು, ಆ ಕಂಡೀಷನ್ ನನಗೆ ಗೊತ್ತೂ ಇರಲಿಲ್ಲ. ಸೌತ್ ಗೋವಾದಲ್ಲಿ ಇರುವಂಥ ವೆಹಿಕಲ್ನ ನಾರ್ತ್ ಗೋವಾಗೆ ತಗೊಂಡು ಹೋಗಬಾರ್ದು, ನಾರ್ತ್ ಗೋವಾದಲ್ಲಿ ಬುಕ್ ಮಾಡಿದಂಥ ವೆಹಿಕಲ್ನ ಸೌತ್ ಗೋವಾಗೆ ತಗೊಂಡು ಹೋಗಬಾರ್ದು ಅಂತೇಳಿ ನಂಗೆ ಐಡಿಯಾನೇ ಇರಲಿಲ್ಲ. ಸೊ ಬುಕ್ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು. ಈಗ ವಿಧಿ ಇಲ್ಲ, ನಾನು ಇವತ್ತು ಸೌತ್ ಗೋವಾ ಬದಲಿಗೆ ನಾರ್ತ್ ಗೋವಾನ ಇವತ್ತು ಎಕ್ಸ್ಪ್ಲೋರ್ ಮಾಡಬೇಕು. ಡೇ 1 ಡೇ 2. ಇದು ರೆಂಟ್ ವೆಹಿಕಲ್ ಇವತ್ತು ನಾವು ಬುಕ್ ಮಾಡ್ಕೊಂಡಿರೋದು. 300 ರೂಪಾಯಿಗೆ ಸಿಕ್ತು ಒಂದು ದಿನಕ್ಕೆ. ಸೊ ಅಫೋರ್ಡೆಬಲ್ ಆಗಿದೆ. ಇಡ್ಲಿ ಮಾತ್ರ ಸೌತ್ ಇಂಡಿಯಾ ಮೀಲ್ ಅಂತಿದೆ ಆಯಿತಾ. ಆದರೆ ನಮ್ಮ ಸೌತ್ ಇಂಡಿಯಾ ಕೊಡೋಂಥ ಟೇಸ್ಟ್ ಇವ್ರು ಕೊಡೋಕ್ಕಾಗಲ್ಲ. ಆ ಟೇಸ್ಟೇ ಬೇರೆ, ಈ ಟೇಸ್ಟೇ ಬೇರೆ. ಇಲ್ಲೇ ಇದರಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸೌತ್ ಇಂಡಿಯನ್ ಇಡ್ಲಿನ ಇವಾಗ ನಾನು ಹೊರಡ್ತಾ ಇದ್ದೀನಿ. ಫಸ್ಟ್ ಡೇ ನಾರ್ತ್ ಗೋವಾದಲ್ಲಿ ಅರಂಬೋಲ್ ಬೀಚ್ ಅಂತ ಹೇಳ್ಬಿಟ್ಟು ಆ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಿದ್ದೀನಿ. ಅಲ್ಲಿ ಕೆಲವೊಂದು ಸೀಕ್ರೆಟ್ ಪ್ಲೇಸಸ್ ಇದೆ, ಅವೆಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಲೆಟ್ಸ್ ಗೋ. ಅರಂಬಿಲ್ ಬೀಚ್ಗೆ ಎಂಟ್ರೆನ್ಸ್ ಫೀ 30 ರೂಪೀಸ್ ಕೊಡಬೇಕು. 30 ರೂಪೀಸ್. ಸೊ ಇಲ್ಲಿ ಮುಂದೆ ಹಂಗೆ ಒಂಚೂರು ಮುಂದೆ ಹೋದರೆ ನಮಗೆ ಆ ಬೀಚ್ ಸಿಗುತ್ತೆ. ನೆಕ್ಸ್ಟ್ ನಾನು ನಿಮಗೆ ಸೀಕ್ರೆಟ್ ಪ್ಲೇಸ್ ಅಂತ ಕರ್ಕೊಂಡು ಹೋಗ್ತೀನಿ. ಸೀಕ್ರೆಟ್ ಪ್ಲೇಸ್ ಅಂತ ಹೇಳಿದ್ರೆ ಅಷ್ಟೊಂದು ಜನ ಗೊತ್ತಿಲ್ಲ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಇದಂತೂ ಯಾವುದೋ ಕೆಸರು ಗದಿಲಿ ಓಡಾಟ ಮಾಡ್ದಂಗೆ ಆಯ್ತು ಉಂಟು. ನಾನೀಗ ಮರಳಲ್ಲಿ ರೇಸಿಂಗ್ ಮಾಡ್ತಾ ಇದ್ದೀನಿ. ಅಲ್ಲಿ ಟಿಕೆಟ್ ತಗೊಂಡು ಹಂಗೆ ಬರ್ತಾಯಿದ್ರೆ ಇಲ್ಲಿ ಮುಂದೆ ಕೆಲವೊಂದು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ಸನ್ ಹ್ಯಾಟ್ಗಳು ಎಲ್ಲನೂ ಬೈ ಮಾಡಿಕೊಂಡು ಆ ಕಡೆನೂ ಎಂಟ್ರೆನ್ಸ್ ಆಗ್ಬೋದು, ಇಲ್ಲಾಂದರೆ ಇಲ್ಲೂ ಎಂಟ್ರೆನ್ಸ್ ಆಗ್ಬೋದು. ಗೋವಾದಲ್ಲಿ ಲಾಂಗೆಸ್ಟ್ ಬೀಚ್ಗಳಲ್ಲಿ ಈ ಅರಂಬೋಲ್ ಬೀಚ್ ಕೂಡ ಒಂದು. 16 ಕಿಲೋಮೀಟ್ರಷ್ಟು ಗೋಲ್ಡ್ ಸ್ಯಾಂಡ್ ಆ್ಯಂಡ್ ರಾಕಿ ಸ್ಯಾಂಡ್ ಜೊತೆಗೆ ಎಕ್ಸ್ಟೆಂಡ್ ಆಗಿರೋ ಬೀಚು. ಲೆಟ್ಸ್ ಮೂವ್ ಆನ್. ವೆಲ್ಕಮ್ ಟು ಅರಂಬೋಲ್ ಬೀಚ್. ಫುಲ್ ಟೆಂಟ್ಗಳು ಹಾಕೊಂಡಿದ್ದಾರೆ. ಈ ಕಡೆ ಸೈಡಲ್ಲಿ ಬೀಚ್ ಕೆಫೆಗಳು, ಎಲ್ಲರೂ ಊಟ ಮಾಡ್ತಿದ್ದಾರೆ ಅಲ್ಲಿ ನೋಡಿ. ಆ ಕಡೆನೂ ಇದೆ. ಎಲ್ಲ ಫ್ರೆಶ್ ಫಿಶ್ಗಳನ್ನ ಹಿಡಿದುಬಿಟ್ಟು ಇಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಇದು ನಾರ್ತ್ ಗೋವಾ ಆಗಿರೋದ್ರಿಂದ ಮೀಟ್ಗಳು ಜಾಸ್ತಿ ಅವೈಲೇಬಿಲಿಟಿ ಇದೆ. ಹಾಗಾಗಿ ಇಲ್ಲಿ ಮುಂದೆ ನೋಡಿ ಟೆಂಟ್ಗಳು ಹಾಕಿದ್ದಾರೆ. ಇಲ್ಲಿ ಬೇಕಾದ್ರೆ ಕೂತ್ಕೋಬೋದು, ಬಟ್ ಇದಕ್ಕೂ ಫೀಸ್ ಕಟ್ಟಬೇಕಂತ ಅಂದ್ಕೊಳ್ತೀನಿ. ನಾನೆಲ್ಲೋ ಒಂದು ಕಡೆ ಓದ್ದಂಗೆ ಫೀಸ್ ಕೊಡಬೇಕು ಇದಕ್ಕೂ ಕೂಡ, ಸುಮ್ಮನೆ ಕೂತ್ಕೊಳ್ಳೋಂಗೂ ಇಲ್ಲ. ಇಲ್ಲಿ ನಾರ್ತ್ ಗೋವಾ ಇಷ್ಟೊಂದು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಇವರು ಮಾಡ್ಕೊಂಡಿರುವಂಥ ಫೆಸಿಲಿಟಿಗಳು, ಜನಗಳು ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ, ಇಲ್ಲಿಗೆ ಬರ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಅಷ್ಟೊಂದು ಫೇಮಸ್ ಆಗಿದೆ ಈ ಒಂದು ಎಲ್ಲ ಬೀಚ್ಗಳು ನಾರ್ತ್ ಗೋವಾದಲ್ಲಿ. ಮತ್ತು ಜನಗಳು ಜಾಸ್ತಿ ತುಂಬ್ಕೊಂಡಿರ್ತಾರೆ. ಯಾವ ಟೈಮ್ ಬಂದರೂ ಅಷ್ಟೇ, ವೀಕ್ಲಿ 24/7 ಜನಗಳೋ ಜನ. ಅಲ್ಲಿ ನೋಡಿ ಎಷ್ಟೊಂದು ಜನ ರೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿರೋದು ನಮ್ಮ ಕರ್ನಾಟಕ ಬಾವುಟ ತರಾನೇ, ಆದರೆ ಕರ್ನಾಟಕ ಬಾವುಟ ಅಲ್ಲ. ಮೇಲ್ಗಡೆ ರೆಡ್ ಇದೆ, ಕೆಳಗಡೆ ಎಲ್ಲೋ ಇದೆ. ಇದು ಉಲ್ಟಾ ಪಲ್ಟಾ ಆದರೆ ಅಂದರೆ ಎಲ್ಲೋ ಮೇಲ್ಗಡೆ ಹೋಗಿ ರೆಡ್ ಕೆಳಗಡೆ ಬಂದರೆ ನಮ್ಮ ಕರ್ನಾಟಕದ ಫ್ಲಾಗ್ ಆಗುತ್ತೆ. ಇದು ಬೀಚ್ದು ಎಡ್ಜ್ದು ಇಂಡಿಕೇಟರ್ ಅಷ್ಟೇ. ಏನಾದರೂ ಫಿಶರ್ಸ್ಗಳಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಬೀಚ್ಗಳಲ್ಲಿ, ಅವ್ರಿಗೆ ಇದು ಐಡೆಂಟಿಫೈ, ಇದು ನಮಗೆ ಎಂಡ್ ಪಾಯಿಂಟು ಅಂತೇಳಿ ಅಷ್ಟೇ, ಬೇರೆ ಏನೂ ಅಲ್ಲ ಇದು. ಈ ಬೀಚ್ ಅಂತೂ ಭಾರಿ ನೀಟಾಗಿದೆ. ಕ್ಲೀನ್ ಅಂದರೆ ಕ್ಲೀನು. ಎಷ್ಟು ಕ್ಲೀನಾಗಿದೆ, ಒಂದು ಕಸ ಕಡ್ಡಿ ಏನು ಕಾಣ್ತಾ ಇಲ್ಲ. ಇಲ್ಲೆಲ್ಲ ಸ್ವಲ್ಪ ಉಂಟು. ಇವುಗಳು ಬೀಚಿಂದ ತೇಳ್ಕೊ ಬಂದಿರೋದು. ಅದು ಬಿಟ್ಟರೆ ಬೇರೆ ಪ್ಲಾಸ್ಟಿಕ್ ಎಲ್ಲ ಇಲ್ಲ. ಅವೆಲ್ಲವೂ ಕೂಡ ನೋಡಿ ಅಲ್ಲಿ ಕೂತ್ಕೊಂಡು ಲಂಚು ಸ್ನ್ಯಾಕ್ಸ್ ಏನಾದ್ರು ತಗೊಳ್ಳೋಕ್ಕೆ ಬೀಚ್ನ ನೋಡಿಕೊಂಡು ಆ ವ್ಯೂನ ನೋಡಿಕೊಂಡು. ಇದು ಜೆಟ್ಸ್ಕಿ ಅಂತ ಹೇಳ್ತಾರೆ. ಇದೊಂದು ವಾಟರ್ ಗೇಮ್. ಗೋವಾದಕ್ಕೆ ಜಾಸ್ತಿ ಜನ ಫಾರಿನರ್ಸೇ ಬರೋದ್ರಿಂದ ಇಲ್ಲಿ ಅವರವರ ಟ್ರೆಡಿಷನ್ ತಕ್ಕಂಗೆ ಬಟ್ಟೆಗಳನ್ನ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ.
ಅಂದರೆ ಅವರ ಟ್ರೆಡಿಷನ್ ಡ್ರೆಸ್ಸಿನ ಹಾಕೊಂಡಿರ್ತಾರೆ, ಆ ಥರ ಇರುತ್ತೆ. ಹಾಗಾಗಿ ಗೋವಾಕ್ಕೆ ಅಷ್ಟೊಂದು ಜನ ಬರೋದು. ಬ್ಯಾಕ್ ಸೈಡ್ ಸುಮಾರು ರೆಸ್ಟೋರೆಂಟ್ಗಳಿದೆ, ಫುಡ್ ಸಿಗುತ್ತೆ, ಸೀ ಫುಡ್ಸ್ ಎಲ್ಲ. ಈ ರೆಸ್ಟೋರೆಂಟ್ಗಳದ್ದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ 99% ಬರೀ ಫಾರಿನರ್ಸೇ ಇರ್ತಾರೆ. ಅಂದರೆ ಈ ರೆಸ್ಟೋರೆಂಟ್ಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ಅವರ ತವರು ಮನೆ ಥರ ಆಗ್ಬಿಟ್ಟಿದೆ. ಎಲ್ಲ ಬಂದು ಇಲ್ಲೇ ಸೆಟ್ಲ್ ಆಗಿರ್ಬೇಕೇನೋ. ನಾನು ಹೋಗುವಂಥ ಸೀಕ್ರೆಟ್ ಪ್ಲೇಸ್ ಇಲ್ಲಿದೆ, ಏನು ಅಲ್ಲಿ ಆ ಏರಿಯಾ ಕಾಣ್ತಾ ಇದೆಯಲ್ಲ, ಹಿಂಗೆ ನಡ್ಕೊಂಡು ಹೋಗಿ ನೋಡಿ, ಇವೆಲ್ಲ ಫಾರಿನರ್ಸ್ಗಳು ಇರುವಂತಹ ರೆಸ್ಟೋರೆಂಟ್ಗಳು. ಹಂಗೆ ಈ ಸೈಡಲ್ಲಿ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗಿ ಆ ಮುಂದೆ ರೈಟ್ ತಗೊಂಡು ಮತ್ತೆ ಪುನಃ ಒಳಗಡೆ ನಡಿಬೇಕು 1 ಕಿಲೋಮೀಟರು. 1 ಕಿಲೋಮೀಟರ್ ಹೋದರೆ ಅಲ್ಲಿ 3 ಸೀಕ್ರೆಟ್ ಪ್ಲೇಸ್ ಸಿಗುತ್ತೆ. ಅದನ್ನು ನೋಡ್ಕೊಂಬರೋಣ. ಈ ರೆಸ್ಟೋರೆಂಟ್ ಒಳಗಡೆ ಹೋದರೆ ನಮಗೆ ಕೆಲವೊಂದು ಏನು ಇಲ್ಲಿ ಫಾರಿನರ್ಸ್ಗಳು ಸ್ಟೇ ಇದ್ದಾರೆ, ಅವರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ ಮಾಡೋ ಏರಿಯಾ ಇರುತ್ತೆ. ಲೆಟ್ಸ್ ಗೋ, ಹೋಗೋಣ ಬನ್ನಿ, ಅದಕ್ಕೆ ತೋರಿಸ್ಕೊಡ್ತೀನಿ. ನೀವು ಅಲ್ಲಿ ಕ್ರಾಸ್ ಆಗೋಕ್ಕಿಂತ ಮುಂಚೆ ಈ ಕಡೆ ನಡ್ಕೊಂಬರ್ತೀರಾ, ಬಂದಂಗೆ ನಿಮಗೆ ಇಲ್ಲಿ ಸಿಗುತ್ತೆ. ಇದ್ರೊಳಗಡೆ ನಡ್ಕೊಂಡು ಹೋಗಿ, ಇಲ್ಲಿ ಕಾಣುತ್ತೆ ನಿಮಗೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗೋಕ್ಕೆ. ಇಲ್ಲಿ ಇವೆಲ್ಲ ಏನು ಕಲ್ಲುಗಳೆಲ್ಲ ಒಡೆದೋಗುಂಟು, ಇವೆಲ್ಲವೂ ಯಾರೂ ಮನುಷ್ಯರೇನು ಮಾಡಿದಲ್ಲ. ಆ ನೀರುಗಳು, ಅಲೆಗಳು ಬರುತ್ತಲ್ಲ, ಅಲೆಗಳು ಬಂದಾಗ ಆಗಿರೋದು ಇವೆಲ್ಲ ಕ್ರಿಯೇಟ್ ಆಗಿ. ದೊಡ್ಡ ಅಂಗಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೂಪರ್ ಮಾರ್ಕೆಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಮಾತ್ರ ಸಖತ್ ವ್ಯೂ ಮೇಲ್ಗಡೆಯಿಂದ. ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು, ಇಲ್ಲಿ ಚಿಕ್ಕದಾಗ ಒಂದು ಟೆಂಟ್ ಹಾಕೊಂಡಿದ್ದಾರೆ. ಆ್ಯಂಡ್ ಇದು ಟಾಪ್ ವ್ಯೂ ಸಖತ್ತಾಗಿದೆ. ಇದು ಬೀಚ್ ಸ್ವಲ್ಪ ಅಲ್ಲಿ ನಾವೇನು ಆ ಕಡೆ ಸೈಡ್ ನೋಡ್ಕೊಂಡು ಬಂದ್ವಿ, ಅಲ್ಲಿ ಹೆವಿ ಜನ ಇದ್ದಾರಲ್ಲ ನೋಡಿ, ಇಲ್ಲಿ ಎಷ್ಟೊಂದು ಕಾಮಾಗಿದೆ, ಜಾಸ್ತಿ ಜನನೇ ಇಲ್ಲ. ಹಾಗೆ ಮೇಲ್ಗಡೆ ನಡ್ಕೊಂಡು ಬರ್ತಾ ಇದ್ರೆ ಇಲ್ಲಿ ನೋಡಿ, ಇಲ್ಲೊಂದು ವ್ಯೂ ಕಾಣ್ತಾ ಇದೆ. ಇವೆಲ್ಲವೂ ಸಖತ್ತಾಗಿದೆ ನೋಡೋಕ್ಕೆ. ಈ ಕಡೆ ಕಲ್ಲು, ಅಲ್ಲಿ ಹೋಗ್ಬೇಕಾದ್ರೆ ಕೂತ್ಕೋಬೋದು ನೋಡಿ, ಸುಮಾರು ಜನ ಇದ್ದಾರೆ. ಆ್ಯಂಡ್ ಇದೇನು ಅಂತಂದರೆ ಇದು ಪ್ರೈವೇಟು, ಇಲ್ಲಿ ಹೋಮ್ ಸ್ಟೇಗಳು ಇರುತ್ತೆ. ಆ ಹೋಮ್ ಸ್ಟೇಯಲ್ಲಿ ನಾವು ಬುಕ್ ಮಾಡ್ಕೊಂಡು ಕೂತ್ಕೊಂಡಿರ್ತೀವಲ್ಲ, ಆವಾಗ ಹೊರಗಡೆ ಬಂದುಬಿಟ್ಟು ಇಲ್ಲಿ ಈ ಥರ ಕೂತ್ಕೊಬೋದು. ಆ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಏನು ಬಂದ್ವಲ್ಲ, ಫಾರಿನರ್ಸು ಶಾಪಿಂಗ್ಸ್ ಎಲ್ಲ ಇತ್ತು ಅಂತ, ಹಂಗೆ ನಡ್ಕೊಂಬರ್ಬೇಕು. ಬಂದಮೇಲೆ ಅದಕ್ಕೆ ಸಪ್ರೇಟಾಗಿ ಪಾತ್ ವೇ ಅಂತ ಏನಿಲ್ಲ, ಹಿಂಗೆ ನಡ್ಕೊಂಡು ಹೋಗ್ಬೇಕು. ಈ ಥರ ಕಲ್ಲು ಸೆದೆಗಳು ಒಳಗೆ ನಡ್ಕೊಂಡು ಹೋಗಬೇಕು ನೋಡಿ. ಸುಮಾರು ಜನ ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಸ್ಲಿಪ್ಪರ್ ಗಿಪ್ಪರೆಲ್ಲ ಹಾಕೊಂಬರ್ಬೇಡಿ, ಒಳ್ಳೊಳ್ಳೆ ಶೂ ಹಾಕೊಬನ್ನಿ, ಇಲ್ಲಾಂದರೆ ಜಾರುತ್ತೆ ಇದು. ಯಾಕಂದರೆ ಸುಮಾರು ಜನ ನಡೀತಾ ಇರ್ತಾರೆ ಇದ್ರ ಮೇಲೆ, ಮರಳು ಅದ್ರ ಮೇಲೆ ಅಂಟ್ಕೊಂಡಿರೋದ್ರಿಂದ ಜಾರುತ್ತೆ. ಇದು ನೋಡೋಕ್ಕೆ ಒಳ್ಳೆ ಮಂಗಳೂರು ಇಟ್ಟಿಗೆ ಥರ ಕಾಣಲ್ವಾ? ಇದು ಮಂಗಳೂರು ಇಟ್ಟಿಗೆ ಇದರಲ್ಲೇ ಮಾಡೋದು ಕಾಣುತ್ತೆ. ಅಂದರೆ ಇದೇ ಫಾರ್ಮ್ ಆಗೋದು ಮಣ್ಣೊಳಗಡೆ, ಆಮೇಲೆ ಅದನ್ನ ಕಟ್ ಮಾಡ್ತಾರೆ. ಇಲ್ಲೂ ಕೂಡ ಕೆಲವೊಂದು ಬೀಚ್ ವ್ಯೂಸ್ ಇದೆ. ನನ್ನ ಹಿಂದೆ ಕಾಣ್ತಾ ಇರೋದು ಉಪ್ಪು ನೀರಿನ ಸರೋವರ ಬೀಚು. ಇದ್ರ ಮಧ್ಯ ಮೊದಲ ಸೀಕ್ರೆಟು. ಇದು ಸೀಕ್ರೆಟ್ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಪಾಪ್ಯುಲರ್ ಆಗಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಇಲ್ಲಿಗೆ ಬರುವಂಥ ಕೆಲವೊಂದು 5-6% ಜನಗಳು ಅಷ್ಟೇ ಈ ಒಂದು ಪ್ಲೇಸಿಗೆ ಬರ್ತಾರೆ. ಅದು ಯಾವ ಪ್ಲೇಸು ಅಂತ ಹೇಳಿದ್ರೆ, ಉಪ್ಪು ನೀರಿನ ಸರೋವರದ ಮಧ್ಯ ಒಂದು ಚಿಕ್ಕ ಸಿಹಿ ನೀರಿನ ಕೆರೆ ಕಾಣ್ತಾ ಇರಬೇಕು. ಕೆರೆ ಇದು ಫುಲ್ಲು ಸ್ವೀಟ್ ವಾಟರು. ಸೊ ಇದು ಸೀಕ್ರೆಟ್ ಪ್ಲೇಸ್ ಏನಲ್ಲ, ಪಬ್ಲಿಕ್ ಆಗಿಲ್ಲ ಅಷ್ಟೇ ಈ ಪ್ಲೇಸು. ಇವಾಗ ಒಂಚೂರು ಪಬ್ಲಿಕ್ ಆಗ್ತಾಯಿದೆ. ಇವಾಗ ಹಿಂಗೆ ಮುಂದೆ ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗಿ ಇನ್ನೊಂದು 2 ಸೀಕ್ರೆಟ್ ಪ್ಲೇಸ್ ಇದೆ. ಆ 2 ಸೀಕ್ರೆಟ್ ಪ್ಲೇಸ್ನ ತೋರಿಸ್ತೀನಿ. ಈ ಒಂದು ಪ್ಲೇಸಲ್ಲಿ ಜಾಸ್ತಿ ಫಾರಿನರ್ಸೇ ಇರ್ತಾರೆ. ನನಗೆ ಸನ್ಬೆಡ್ ಬೇಕಂತ ಕೇಳ್ತವನೆ. ನನಗೆ ಯಾಕಪ್ಪ ಸನ್ಬೆಡ್, ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋನು, ಮಲ್ಕೊಳಕ್ಕೆ ರೆಸ್ಟ್ ಮಾಡೋಕ್ಕಂತೂ ಬಂದಿಲ್ಲ. ಇಲ್ಲಿ ಸನ್ಬೆಡ್ ತೊಗೊಂಡ್ರು ಕೂಡ ಚಾರ್ಜಸ್ ಇರುತ್ತೆ, 50 ರುಪೀಸು 100 ರುಪೀಸು ಈ ಥರ ಇರುತ್ತೆ. ಸನ್ಬೆಡ್ ಕೂಡ ಅವೈಲೇಬಿಲಿಟಿ ಇದೆ.
ಬೀಚಲ್ಲಿ ಸ್ನಾನ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ, ರಿಲ್ಯಾಕ್ಸ್ ಮಾಡೋಕ್ಕೆ ಸನ್ ಬೆಡ್ ಆಪ್ಷನ್ಸು. ಇವೆಲ್ಲ ಸನ್ ಬೆಡ್ಸ್ ಒಂದು ಟೆಂಟ್ ಥರ ಮಾಡಿದ್ದಾರೆ. ಇದು ಉದ್ದಕ್ಕೂ ಕಾಣ್ತಾ ಇರೋದು. ನಾನು ಹೋಗ್ಬೇಕಾಗಿರೋ ಸೀಕ್ರೆಟ್ ಪ್ಲೇಸು ಇದು. ಬೀಚ್ ಇದೆ, ಬೀಚ್ ಎದುರುಗಡೆನೇ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಹೋಗಬೇಕು. ತುಂಬ ಜನ ಹೋಗಲ್ಲ ಈ ಪ್ಲೇಸ್ಗೆ. ಸೊ ನಾವು ಹೋಗ್ಬಿಟ್ಟು ನೋಡ್ಕೊಂಬರೋಣ ಆ ಸೀಕ್ರೆಟ್ ಪ್ಲೇಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸ್ವೀಟ್ ವಾಟರ್ ದೊಡ್ಡ ಲೇಕು, ಬೀಚ್ ಮಧ್ಯ. ಇಲ್ಲಿ ಸುಮಾರು ಜನ ಆಟ ಆಡ್ತಿದ್ದಾರೆ. ಈ ಒಂದು ಜಾಗದಲ್ಲಿ ಹಿಂಗೆ ಹೋದರೆ ನೀವು ರೈಟ್ ತೊಗೊಂಡ್ರೆ ಆ ಸೀಕ್ರೆಟ್ ಪ್ಲೇಸ್ ಇದೆಯಲ್ಲ, ಆ ಸೀಕ್ರೆಟ್ ಪ್ಲೇಸಿಗೆ ಹೋಗಬೇಕು. ಇದು ಸೀಕ್ರೆಟ್ ಪ್ಲೇಸ್ಗೆ ಹೋಗೋದೇ ಇರೋ ದಾರಿ. ತುಂಬ ಜನ ಗೊತ್ತಿಲ್ವಲ್ಲ, ಹಾಗಾಗಿ ಯಾರೂ ಹೋಗೋದೇ ಇಲ್ಲ ಈ ಜಾಗದಲ್ಲಿ. ಒಂದು ಸ್ವಲ್ಪ ದೊಡ್ಡ ಟ್ರೆಕ್ಕಿಂಗ್ ಮಾಡಬೇಕು. ಇಲ್ಲಂತೂ ಯಾರೋ ಒಳ್ಳೆ ಕಲೆಗಾರರು ಪೇಂಟಿಂಗ್ ಮಾಡಿಬಿಟ್ಟಿದ್ದಾರೆ. ಅದು ದೇವ್ರದ್ದು ಕೆತ್ಬಿಟ್ಟು ಮಾಡಿರೋದು ಕಲ್ಲಲ್ಲಿ ಶೇಪ್ಸ್. ಕಾಡಿನ ರಸ್ತೆ ಒಳಗೆ ಒಂದು ಟ್ರೆಕ್ಕಿಂಗು ಜಾರ್ತದೆ ಮೆಲ್ಲೆ. ಇಲ್ಲಿಗೆ ಯಾರಾದರೂ ಬರೋರಿದ್ದರೆ, ಒಬ್ಬರೇ ಬರೋಕ್ಕೇನಾದ್ರು ಬೇಜಾರಾದರೆ ಅಥವಾ ಒಬ್ಬರೇ ಬರೋಕ್ಕೇನಾದ್ರು ಭಯ ಆಯಿತು ಅಂತ ಹೇಳಿದ್ರೆ ಯಾರು ಫ್ರೆಂಡ್ಸ್ ಅದ ಬನ್ನಿ ಆಯಿತಾ. ಯಾರೂ ಇರೋಲ್ಲ, ಏನುಂಟು ಎತ್ತ ಒಂದು ಗೊತ್ತಾಗಲ್ಲ. ಮತ್ತು ಇನ್ನೊಂದು, ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಆದಷ್ಟು ಯಾರು ಕೂಡ ಈ ಥರ ಗಿಡಗಳು, ಈ ಥರ ಗಿಡಗಳನ್ನೆಲ್ಲ ಟಚ್ ಮಾಡಬೇಡಿ. ಅದು ಟ್ರೆಕ್ಕಿಂಗ್ ಒಂದು ರೂಲ್, ಅದು ಟಚ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ರಾವು ಎಲ್ಲ ಇರ್ತದೆ ಅಂತೇಳೋ ಒಂದು ಉದ್ದೇಶದಿಂದ. ಸೊ ಒಂದು ಕೈಯಲ್ಲಿ ಕಡ್ಡಿ ಇಟ್ಕೊಳ್ಳಿ, ಇಲ್ವಾ ಸುಮ್ಮನೆ ಕೈಯಲ್ಲಿ ಹಚ್ಕೊಂಡು ಹೋಗ್ಬಿಡಿ, ಇವರೇನು ಮಾಡಬೇಡಿ. ಯಾರೊಬ್ಬರು ಫಾರಿನರ್ಸ್ ಇಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದಾರೆ. ಏನು ಪೇಂಟಿಂಗ್ ಮಾಡ್ತಾರೆ ನೋಡೋಣ. ಏನು ಫ್ಯಾಷನ್ ಗುರು. ಫಾರಿನರ್ಸು ಇಂಡಿಯಾಗೆ ಬಂದ್ಬಿಟ್ಟು ಇಂಡಿಯಾದ್ದು ನೇಚರ್ನ ಡ್ರಾಯಿಂಗ್ ಮಾಡ್ತಾಯಿದ್ದಾರೆ. ಇನ್ ಕೇಸ್ ಒಬ್ಬರೇ ಬಂದು ಇಂಥ ರೋಡ್ ಗೊತ್ತಾಗಿಲ್ಲ ಅಂತೇಳಿದ್ರೆ ನೀವು ಪಾತ್ವೇನ ಹುಡುಕ್ಬೋದು. ಈ ಥರ ಪಾತ್ವೇ ಇರುತ್ತೆ, ನಡ್ಕೊಂಡು ಹೋಗಿರ್ತಾರೆ ರೆಗ್ಯುಲರಾಗಿ, ಅದನ್ನ ಹುಡ್ಕೊಂಡು ಹೋಗ್ಬೋದು. ಹೋದರೆ ನಿಮಗೆ ಯೂಸ್ ಆಗುತ್ತೆ ಒಬ್ಬರೇ ಬಂದಂಥ ಟೈಮಲ್ಲಿ. ಆದಷ್ಟು ಈ ಥರ ಮರಗಳು, ಈ ಥರ ಗಿಡಗಳೆಲ್ಲ ಮುಟ್ಟಬೇಡಿ, ಸುಮ್ಮನೆ ಸೈಡಲ್ಲಿ ಹೋಗ್ಬಿಡ್ಬೇಕು. ಸುಮಾರು ದೂರ ನಡಿಬೇಕು ಆ ಒಂದು ಪ್ಲೇಸ್ಗೆ. ನಡಿಯ ಬನ್ನಿ ಬನ್ನಿ ಬನ್ನಿ. ಇವೆಲ್ಲವೂ ಸ್ವೀಟ್ ವಾಟರು. ದಾವಾಗ್ತಾ ಉಂಟು. ಎಲ್ಲ ಬೆಟ್ಟದಿಂದ ಬರೋದಂತ ನಾನು ಅಂದ್ಕೊಳ್ತೀನಿ. ಆಹಾ ಶಿವ. ಓಹ್ ಸಖತ್ತಾಗಿದೆ. ಕಾರೊಳಗೆ ಸುಮಾರು ದೂರ ಬಂದ್ಬಿಟ್ರು ಇವರು. ಅದ್ರ ಇನ್ನೊಬ್ಬರು ಸಿಕ್ಕಿದ್ರು, ಅವರು ಇದೇ ಪ್ಲೇಸಿಗೆ ಹೋಗ್ತಾಯಿದ್ರು. ನಾವು ಅವರು ಸ್ಟ್ರೇಂಜರ್ ಟ್ರೆಕ್ ಮಾಡ್ತಾಯಿದ್ದೀವಿ. ಸುಸ್ತಾಗೋಯ್ತು ಗುರು, ಫುಲ್ ಸುಸ್ತು, ಕಿತ್ಕೊಂಬರ್ತಾನೆ ಇವರೆಲ್ಲ. ಬೇಕಾದ ಇವರು ನಾನು ಈ ಒಂದು ಫಾರೆಸ್ಟ್ ಒಳಗಡೆ ನಿಮಗೊಂದು ಸೀಕ್ರೆಟ್ ಪ್ಲೇಸ್ ತೋರಿಸ್ಬೇಕಂತ ಇದ್ದೆ. ಅಂದರೆ ಬಾನಿಯನ್ ಟ್ರೀ ಅಂತ ಹೇಳ್ತಾರೆ. ಅದು ತುಂಬ ದೊಡ್ಡ ಟ್ರೀ ಈ ಒಂದು ಗೋವಾದ ನಾರ್ತ್ ಗೋವಾದಲ್ಲಿರುವಂತಹ ಅರಂಬೋಲ್ ಬೀಚಲ್ಲಿ. ಆದರೆ ಅದು ಕೆಲವು ವರ್ಷಗಳ ಹಿಂದೆ ಬಿದ್ದೋಗಿದೆಯಂತೆ. ಆ್ಯಂಡ್ ಜನಗಳು ಜಾಸ್ತಿ ಅಲ್ಲಿಗೆ ಹೋಗ್ತಾ ಇಲ್ಲ. ಸೊ ಈ ಒಂದು ಸೀಕ್ರೆಟ್ ಪ್ಲೇಸ್ನ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ಆ ಪ್ಲೇಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಅದ್ರ ಜೊತೆ ಇನ್ನೊಂದು ಪ್ಲೇಸು ಇದೆ, ಸೀಕ್ರೆಟ್ ಪ್ಲೇಸು, ಅದನ್ನ ತೋರಿಸ್ತೀನಿ ಇವಾಗ. ಅಂತೇಳಿದ್ರೆ ನಾವು ಮಾರ್ಕೆಟಲ್ಲಿ ಮುಲ್ತಾನಿ ಮಿಟ್ಟಿ ಅಂತ ಬೈ ಮಾಡ್ತೀವಿ, ಕಾಸ್ಟ್ಲಿ ರೇಟ್ ಕೊಟ್ಬಿಟ್ಟು ಬೈ ಮಾಡಿ ಫೇಸ್ಗೆಲ್ಲ ಯೂಸ್ ಮಾಡ್ತೀವಿ ಗ್ಲೋ ಬರಲಿ ಅಂತ. ನಾನಿರುವಂಥ ಈ ಒಂದು ಏರಿಯಾದಲ್ಲಿ ಅದು ನಿಮಗೆ ಕಡಿಮೆ ರೇಟಲ್ಲಿ, ಅಂದರೆ ಚೀಪಾಗಿ ಸಿಗುತ್ತೆ, ನ್ಯಾಚುರಲಾಗಿ ಸಿಗುತ್ತೆ. ಇಲ್ಲಿ ಕಲ್ಲು ಎತ್ಕೊಬೇಕು. ಈ ಕಲ್ಲು ತಗೊಂಡು ಇದನ್ನ ಕೆತ್ತಿದ್ರೆ ಇದು ಕಾಣ್ತಾ ಇದೆಯಾ, ಈ ಮುಲ್ತಾನಿ ಮಿಟ್ಟಿ. ಸೊ ಅದಕ್ಕೆ ನೀರು ಹಾಕೊಂಡ್ರೆ ಸೊ ಇದು ನ್ಯಾಚುರಲ್ ಮುಲ್ತಾನಿ ಮಿಟ್ಟಿ. ಇಲ್ಲಿ ಜಾಸ್ತಿ ನೀರಿಲ್ಲ, ಇಲ್ಲಾಂದರೆ ನಾನು ಫೇಸ್ಗೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಬೋದಾಗಿತ್ತು. ಜಾಸ್ತಿ ನೀರಿಲ್ಲ. ಸೊ ಒಂದು ಸ್ವಲ್ಪ ನಾನು ಇದನ್ನ ಎತ್ಕೊಂಡಿದ್ದೀನಿ, ನ್ಯಾಚುರಲ್ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ತೀನಿ. ಈ ಒಂದು ಬೀಚಲ್ಲಿ ಎರಡೇ ಗೇಮ್ ಇರೋದು. ಒಂದು ಸ್ಮಾಲ್ ಬೋಟಿಂಗು, ಇನ್ನೊಂದು ಸರ್ಫಿಂಗ್ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಇವ್ರು ಸರ್ಫಿಂಗ್ ಮಾಡ್ತಾರೆ. ಇದು ಎರಡೇ ಇರೋದು, ಇನ್ಯಾವುದು ಗೇಮ್ಸ್ಗಳಿಲ್ಲ. ಅದು ಬಿಟ್ಟರೆ ನಿಮಗೆ ಪಾರ್ಟಿ ಮಾಡೋಕ್ಕೆ ಕೆಲವೊಂದು ಬೆಡ್ಗಳು, ಅಲ್ಲಿ ರೆಸ್ಟೋರೆಂಟ್ಗಳು, ಆ್ಯಂಡ್ ಇನ್ನು ಆ ಕಡೆ ಮುಂದ್ಗಡೆ ಹೋದರೆ ನಿಮಗೆ ಅಲ್ಲಿ ಹುಕ್ಕ ಹೊಡೆಯೋದೆಲ್ಲ ಸಿಗ್ತದೆ, ಹುಕ್ಕ ಪಾಟ್ ಅಂತ ಹೇಳ್ತೀವಲ್ಲ ಅದು. ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ.
ಯಾವ ಥರ ಒಂದು ಸರ್ಫಿಂಗ್ನ ಮಾಡ್ಬೇಕಂತೇಳಿ. ಪರ್ಫೆಕ್ಟ್ ಆದಮೇಲೆ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ಬೋಟಿಂಗ್ ಮಾಡ್ಬೋದು. ಅಲ್ಲಿ ಮುಂದೆ ಸರ್ಫಿಂಗ್ ಸ್ಕೂಲ್ ಇದೆ. ಫಸ್ಟ್ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಸರ್ಫಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡಿಸ್ತಾರೆ. ಅದಾದಮೇಲೆ ಸರ್ಫಿಂಗ್ ಮಾಡೋಕ್ಕಾಗೋದು. ನೋಡಿ, ಎಲ್ಲ ವಾರ್ಮ್ ಅಪ್ ಮಾಡಿಸ್ತಾ ಇದ್ದಾರೆ. ಒನ್ ಅವರ್ಗೆ 500 ರೂಪಾಯಿ ಈ ಒಂದು ಅಡ್ವೆಂಚರ್ಗೆ. ಜಸ್ಟ್ ಮರ್ಯಾ ನನಗೆ ಬಿದ್ದುಬಿಡ್ತಿತ್ತು.